ಇನ್ನು ಬೀದರ್ನಲ್ಲಿ ಮತ್ತೆ ಕೆಮಿಕಲ್ ಸ್ಫೋಟಗೊಂಡು ದಟ್ಟ ಹೊಗೆ ಆವರಿಸಿದೆ. ಮೊಳಕೇರ ಸ್ಫೋಟ ಮಾಸುವ ಮುನ್ನವೇ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ವೇಸ್ಟ್ ಕೆಮಿಕಲ್ ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ಕೆಮಿಕಲ್ ಫ್ಯಾಕ್ಟರಿಗಳು ಬೇಕಾಬಿಟ್ಟಿ ಬಿಟ್ಟು ಹೋದ ಕೆಮಿಕಲ್ಗಳಿಂದ ಈ ಒಂದು ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ತಹಶೀಲ್ದಾರ್, ಡಿವೈಎಸ್ಪಿ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಂದ ಹುಮ್ನಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಹುಮ್ನಾಬಾದ್ ಜನರ ಪಾಲಿಗೆ ಕಂಟಕವಾಗ್ತಾ ಇದೆ ಈ ಕೆಮಿಕಲ್ ಫ್ಯಾಕ್ಟರಿಗಳು. ಹುಮ್ನಾಬಾದ್ ಹೊರ ವಲಯದಲ್ಲಿ ಬೇಕಾಬಿಟ್ಟಿ ಕೆಮಿಕಲ್ಗಳನ್ನು ಸುರಿದು ಹೋಗ್ತಾ ಇದ್ದಾರೆ ಈ ಫ್ಯಾಕ್ಟರಿಯ ಸಿಬ್ಬಂದಿಗಳು. ಇನ್ನು ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲಿ ಸುರಿದು ಹೋಗ್ತಾ ಇದ್ದಾರೆ ಕೆಮಿಕಲ್ಗಳನ್ನು. ಹಲವು ಬಾರಿ ಸುರಿದು ಹೋಗ್ತಾ ಇದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು. ಕಠಿಣ ಕ್ರಮವಾಗದ ಹಿನ್ನೆಲೆ ಬೇಕಾಬಿಟ್ಟಿ ಸುರಿದು ಹೋಗ್ತಾ ಇದ್ದಾರೆ ಈ ಕಂಪನಿಯ ಸಿಬ್ಬಂದಿಗಳು. ಕೆಮಿಕಲ್ ತ್ಯಾಜ್ಯದಿಂದಲೇ ಬೆಂಕಿ ತಗುಲಿದೆ ಅನ್ನೋ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು. ಇಂದು ಮತ್ತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು.